ನಮಸ್ಕಾರ ಸ್ನೇಹಿತರೆ. ಟಿ.ಪಿ. ಕೈಲಾಸಂ ಅವರ ಬಗ್ಗೆ ಇದು ನನ್ನ ಎರಡನೇ ವಿಡಿಯೋ. ತಾವು ನನ್ನ ಮೊದಲನೇ ವಿಡಿಯೋ ನೋಡಿಲ್ಲ ಅಂದ್ರೆ ಮೊದಲು ಆ ವಿಡಿಯೋ ನೋಡಿ, ನಂತರ ಈ ವಿಡಿಯೋ ನೋಡಿ. ಮೊದಲನೇ ವಿಡಿಯೋ ಲಿಂಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ. ಒಂದ್ಸರಿ ಟಿ.ಪಿ. ಕೈಲಾಸಂ ಅವರು ಹೋಟ್ಲ್ಗೆ ಹೋಗಿದ್ರಂತೆ. ಮಸಾಲ ದೋಸೆ ಆರ್ಡರ್ ಮಾಡಿದ್ರು, ಮಸಾಲ ದೋಸೆ ತಂದ್ಕೊಟ್ರು. ಅವರು ತಕ್ಷಣ ಕೂಗಕ್ ಶುರು ಮಾಡಿದ್ರಂತೆ. ಇವ್ರು ಫ್ಯಾನ್ ಆಫ್ ಮಾಡೋ, ಫ್ಯಾನ್ ಆಫ್ ಮಾಡೋ, ಫ್ಯಾನ್ ಆಫ್ ಮಾಡೋ ಅಂತ. ತಕ್ಷಣ ಅವ್ರು ಓಡೋಗಿ ಫ್ಯಾನ್ ಆಫ್ ಮಾಡಿ ಬಂದು ಕೇಳಿದ್ರಂತೆ, ಯಾಕೆ ಸರ್, ದೋಸೆ ಆರೋಗುತ್ತೆ ಅಂತಲ್ಲ, ಬಿಸಿ ಇದೆ ಆರೋಗುತ್ತೆ ಅಂತಲ್ಲ. ತಕ್ಷಣ ಕೈಲಾಸ ಹೇಳಿದಂತೆ, ಅಯ್ಯೋ ಆರೋಗುತ್ತೆ ಅಲ್ಲಪ್ಪ, ಹಾರೋಗುತ್ತೆ. ಅರ್ಥ ಆಯ್ತಲ್ಲ ಅಂದ್ರೆ ಅಷ್ಟು ತೆಳ್ಳಗಿದೆ, ಫ್ಯಾನ್ ಹಾಕಿದ್ರೆ ಹಾರೋಗ್ಬಿಡತ್ತೆ ಅಂತ. ಎಷ್ಟು ಚೆನ್ನಾಗಿದೆಲ್ಲ. ಹಾಗೆ ಇನ್ನೊಂದ್ಸರಿ ಹೋಟ್ಲಿಗೆ ಹೋದ್ರು, ಊಟ ಮಾಡ್ತಾ ಇದ್ರಂತೆ, ಅನ್ನ ಸಾಂಬಾರು. ಸರಿ, ತಕ್ಷಣನೇ ಸಾಂಬಾರ್ ಬಡಿಸಿದ್ರಂತೆ, ಹಾಕಿದ್ರಂತೆ ಅವರು. ಕೈಲಾಸಂ ಕೇಳಿದಂತಪ್ಪ, ನಿಮ್ಮ ಹತ್ರ ಏನಾದ್ರು ಕೌಪಿನ ಸಿಗುತ್ತಾ? ಕೌಪಿನ ಅಂದ್ರೆ ಗೊತ್ತಲ್ಲ, ಕೌಪಿನ ಸಿಗುತ್ತಾ? ಸರ್ವ್ ಮಾಡೋರು ಹೇಳಿದ್ರಂತೆ, ಸರ್ ಕೌಪಿನ ಯಾತಕ್ ಬೇಕು ಸರ್ ಇವಾಗ ಅಂತ ನಗಕ್ ಶುರು ಮಾಡಿದ್ರಂತೆ. ಇಲ್ಲಪ್ಪ, ಸೀರಿಯಸ್ ಆಗಿ ಇರುತ್ತಾ ನಿಮ್ಮ ಹತ್ರ? ಅಯ್ಯೋ ಇಲ್ಲ ಸರ್, ಯಾಕೆ ಸರ್ ಅಂತಂದ್ರೆ, ಇಲ್ಲ ಇಲ್ಲ, ನಾನು ಸಾಂಬಾರ್ ಹಾಕದಲ್ಲ, ನನಗೆ ಎಲ್ಲೂ ಒಂದೇ ಒಂದು ತರಕಾರಿನೂ ಕಾಣಿಸ್ತಾ ಇಲ್ಲ ಸಾಂಬಾರಲ್ಲಿ. ಅದಕ್ಕೆ ಕೌಪಿನ ಕಟ್ಕೊಂಡು ಮುಳುಗಿ ಹೊಡೆದ್ರೆ, ಅಂದ್ರೆ ಅದ್ರಲ್ಲಿ ಡೈವ್ ಮಾಡಿದ್ರೆ ಸಾಂಬಾರಲ್ಲಿ ತಳದಲ್ಲಿ ಎಲ್ಲಾರು ಒಂದೇನಾರು ಒಂದು ತರಕಾರಿ ಸಿಗುತ್ತೇನೋ ಅಂತ ಅಷ್ಟೇ. ಆ ವ್ಯಂಗ್ಯ ನೋಡಿ ಎಷ್ಟು ಚೆನ್ನಾಗಿದೆಲ್ಲ, ಅಲ್ವಾ? ಅಂದ್ರೆ ಹೇಳೋ ರೀತಿನ ಆ, ಎಷ್ಟ್ ಚೆನ್ನಾಗಿ ಬೇರೆಯವ್ರ ಮನ್ಸಿಗೆ ನೋವಾಗದೆ ಇದ್ದಂಗೆ ಅದ್ರಲ್ಲಿ ಹಾಸ್ಯ ತಂದು ತಮಾಷೆಯಾಗಿ ಮಾತಾಡಿ ಹೇಳೋ ರೀತಿ ಇದೆಯಲ್ಲ, ಅದು ಎಷ್ಟ್ ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ? ನಾವಿಲ್ಲಿ ಕಲಿಬೇಕಾದದ್ದು ಇಷ್ಟೇ. ಬೇಜಾರಿನ ಸಿಚುವೇಶನ್ ಬಂದಾಗ, ಇರಿಟೇಷನ್ ಬಂದಾಗ ಎಷ್ಟೊಂದು ಸರಿ ಅದಕ್ಕೆಲ್ಲ ಸಮಾಧಾನ ಏನು ಅಂದ್ರೆ ಹ್ಯೂಮರ್ ಅಷ್ಟೇ. ಒಂದ್ ತಮಾಷೆ ಮಾಡಿದ್ರೆ, ಒಂದು ನಕ್ಕೊಂಡ್ರೆ ನಾವೇ, ಒಂದ್ ಸ್ಮೈಲ್ ಮಾಡಿದ್ರೆ ಎಷ್ಟೋ ಸಮಸ್ಯೆಗಳು ತಾನೇ ತಾನೇ ಬಗೆಹರಿಯುತ್ತೆ. ಯಾರ ಮನಸ್ಸಿಗೂ ನೋವು ಮಾಡ್ಬೇಕು ಅಂತಿಲ್ಲ. ಯಾವ್ದಾದ್ರು ವಿಷಯ ಬೇರೆಯವ್ರಿಗೆ ಹೇಳ್ಬೇಕು ಅಂದ್ರೆ ಅವ್ರ ಮನಸ್ಸನ್ನ ನೋಯಿಸಿ ಹೇಳೋ ಅವಶ್ಯಕತೆ ಇಲ್ಲ. ಈ ರೀತಿನೂ ಹೇಳ್ಬೋದು, ಅಲ್ವಾ? ಇನ್ನೊಂದ್ಸರಿ ಅವ್ರು ನಡ್ಕೊಂಡು ಹೋಗ್ತಾ ಇದ್ರಂತೆ, ಒಂದ್ ಬೋರ್ಡ್, ಬ್ರಾಹ್ಮಿನ್ಸ್ ಬೇಕರಿ, ಬೇಕರಿ, ಬ್ರಾಹ್ಮಿನ್ಸ್ ಬೇಕರಿ ಅಂತ ಬರ್ದಿದ್ರಂತೆ. ತಕ್ಷಣ ಕೈಲಾಸ ಹೇಳಿದ್ರಂತೆ, ಏನಪ್ಪಾ ಎಲ್ಲಾರು ಬ್ರಾಹ್ಮಿನ್ಸ್ ಬೇಡ ರೀ, ಬ್ರಾಹ್ಮಿನ್ಸ್ ಬೇಡ ರೀ ಅಂತ ಇದ್ರೆ, ಇವ್ರೇನ್ ಇಷ್ಟು ಧೈರ್ಯವಾಗಿ ಬ್ರಾಹ್ಮಿನ್ಸ್ ಬೇಕರಿ ಅಂತ ಹಾಕೊಂಡಿದಾರಲ್ಲಪ್ಪ ಇವರು ಅಂತಂದ್ರಂತೆ. ಅಂದ್ರೆ ಪ್ರತಿಯೊಂದು ಸೈನ್ ಬೋರ್ಡು, ಪ್ರತಿಯೊಂದು ಪದಗಳು, ಅಲ್ವಾ, ಅದು ಹಾಸ್ಯವನ್ನ ಹೊಮ್ಸೋದು ಹೇಗೆ ಅಂತ ತೋರಿಸ್ಕೊಟ್ಟವರು ಟಿ.ಪಿ. ಕೈಲಾಸಂ ಅವರು, ಅಲ್ವಾ ಸ್ನೇಹಿತರೆ? ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿಷಯಗಳನ್ನ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.